ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 319 ಪಾಯಿಂಟ್ಸ್ ಗೇನ್ ಆಗಿ 83,535 ಕ್ಲೋಸ್ ಆಗಿದೆ. ನಿಫ್ಟಿ 82 ಪಾಯಿಂಟ್ಸ್ ಗೇನ್ ಆಗಿ 25,574 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 60 ಪಾಯಿಂಟ್ಸ್ ಗೇನ್ ಆಗಿ 57,937 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಇವತ್ತು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ಆಗಿ 3 ರೀಸನ್ಸ್ ಕಾಣಿಸ್ತಾ ಇದೆ. ಆ 3 ರೀಸನ್ಸ್ ಕೂಡ ಇವಾಗ ಡೀಟೇಲ್ ಆಗಿ ಮಾತಾಡ್ಕೊಡೋಣ. ಈ ವೀಕೆಂಡ್ ಅಲ್ಲಿ ಈ HSBC ಅವರಾದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಈ ಏಷ್ಯನ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ, ಅದರಲ್ಲೂ ಈ ಚೈನೀಸ್ ಮಾರ್ಕೆಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯನ್ ಈಕ್ವಿಟೀಸ್ ಸ್ವಲ್ಪ ಬೆಟರ್ ವ್ಯಾಲ್ಯೂಷನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಓವರ್ ವೇಟ್ ರೇಟಿಂಗ್ ನ ಕೊಟ್ಟು 2026ಗೆಲ್ಲ ಸೆನ್ಸೆಕ್ಸ್ ಟಾರ್ಗೆಟ್ ಪ್ರೈಸ್ ನ 94,000ಗೆ ಕೊಟ್ಟಿದ್ದಾರೆ. ಜೊತೆಗೆ ಲಾಸ್ಟ್ ಇಯರ್ ವ್ಯಾಲ್ಯೂಷನ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಬೆಟರ್ ವ್ಯಾಲ್ಯೂ ಅಲ್ಲಿ ಇದೆ. ಅದಕ್ಕೋಸ್ಕರನೇ ಈ ತರ ಓವರ್ ವೇಟ್ ರೇಟಿಂಗ್ ನ ಕೊಡ್ತಾ ಇರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಇವತ್ತು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಕೂಡ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮುಂಚೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ನ್ಯೂಟ್ರಲ್ ರೇಟಿಂಗ್ ನ ಕೊಟ್ಟಿದ್ರು. ಆದ್ರೆ ಪ್ರೆಸೆಂಟ್ ಇವಾಗ ಅದನ್ನ ಚೇಂಜ್ ಮಾಡ್ಕೊಂತ ಓವರ್ ವೇಟ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಜೊತೆಗೆ ನಿಫ್ಟಿ ಟಾರ್ಗೆಟ್ ಪ್ರೈಸ್ ನ 2026 ಎಂಡ್ಗೆಲ್ಲ 29,000ಗೆ ರೀಚ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ಗೆ ಕಂಪೇರ್ ಮಾಡ್ಕೊಂಡ್ರೆ 14% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಈಗ ಈ HSBC ಅವರು ಮತ್ತೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಏನಕ್ಕೆ ಈ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂತ ಅಂದ್ರೆ, ಇವಾಗ ಬೇರೆ ಬೇರೆ ಮಾರ್ಕೆಟ್ಸ್ ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ತುಂಬಾನೇ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ಅದರಿಂದ ಇವಾಗ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಬೆಟರ್ ವ್ಯಾಲ್ಯೂ ಅಲ್ಲಿ ಇದೆ ಅಂತ, ಅದಕ್ಕೋಸ್ಕರನೇ ಇವಾಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇರೋದು. ಅದಾದ್ಮೇಲೆ ಮೂರನೇ ಅಪ್ಡೇಟ್ ಏನು ಅಂತಂದ್ರೆ, ಇವತ್ತು IT ಕಂಪನೀಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಪ್ರತಿಯೊಂದು IT ಕಂಪನೀಸ್ ಕೂಡ 3 to 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಇವಾಗ ಲಾಸ್ಟ್ 40 ಡೇಸ್ ಇಂದ US ಗೌರ್ಮೆಂಟ್ ಶಟ್ ಡೌನ್ ಅಲ್ಲಿ ಇದೆ ಅಲ್ವಾ. ಈಗ ಆ ಶಟ್ ಡೌನ್ ಎಂಡ್ ಆಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು US ಫ್ಯೂಚರ್ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡೋಣ ಇವತ್ತು ರಾತ್ರಿ ಈ ಶಟ್ ಡೌನ್ ರಿಲೇಟೆಡ್ ಆಗಿ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದಾನೆ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಫಾರ್ಮಾ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಫಾರ್ಮಾ ಇಂಡೆಕ್ಸ್ ನಿಯರ್ಲಿ 1% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ಇವತ್ತು ಟೊರೆಂಟ್ ಫಾರ್ಮಾ ಆದ್ರೆ ನಿಯರ್ಲಿ 7% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಈ ಕ್ವಾರ್ಟರ್ ಅಲ್ಲಿ ತುಂಬಾನೇ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 14% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದ್ರೆ 32% ಇನ್ಕ್ರೀಸ್ ಆಗಿದೆ. ಜೊತೆಗೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಈ ಕ್ವಾರ್ಟರ್ ಅಲ್ಲಿ. ಓವರ್ ಆಲ್ ಇಯರ್ ಆನ್ ಇಯರ್ ಅಲ್ಲಿ ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಜೆಫ್ರೀಸ್ ಅವರಾದ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 4,300 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಈ ತರ ಪಾಸಿಟಿವ್ ರೇಟಿಂಗ್ ನ ಕೊಡೋದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಈ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಇವರು ಎಸ್ಟಿಮೇಟೆಡ್ ಗಿನ್ನ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ US ಅಲ್ಲಾಗ್ಲಿ ಬ್ರೆಜಿಲ್ ಅಲ್ಲಾಗ್ಲಿ ಸೇಲ್ಸ್ ತುಂಬಾನೇ ಇನ್ಕ್ರೀಸ್ ಆಗಿದೆ. ಆದ್ರೆ ಜರ್ಮನಿಯಲ್ಲಿ ಸ್ವಲ್ಪ ರೆವಿನ್ಯೂಸ್ ಪ್ರಕಾರ ಡ್ರಾಪ್ ಕಾಣ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ನೋವಮೋ ಅವರು ಅಷ್ಟೇ ಈ ಕಂಪನಿಗೆ ಬೈ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ 4,180 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಸಿಪ್ಲಾ ಕಂಪನಿ ಇದೆ ಅಲ್ವಾ, ಆ ಸಿಪ್ಲಾ ಕಂಪನಿ ಮಾರ್ಕೆಟ್ ಕ್ಯಾಪ್ ನ ಕೂಡ ದಾಟಿ ಮುಂದೆ ಬಂದಿದೆ. ಓವರ್ ಆಲ್ ಈ ಎಲ್ಲಾ ಅಪ್ಡೇಟ್ಸ್ ಇಂದಾನೆ ಇವತ್ತು ಈ ಕಂಪನಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇನ್ನ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಇವರು ಇನ್ನ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಆಂಕ್ಯೂರ್ ಫಾರ್ಮಾಸ್ಯೂಟಿಕಲ್ಸ್ ಈ ಕಂಪನಿ ಆದ್ರೆ ಇವತ್ತು 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಏನಂದ್ರೆ ನೋವೋ ನಾರ್ಡಿಕ್ಸ್ ಇಂಡಿಯಾ ಅನ್ನೋ ಒಂದು ಕಂಪನಿ ಇದೆ. ಇವರು ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಒಬೆಸಿಟಿ ರಿಲೇಟೆಡ್ ಆಗಿ ಒಂದು ಪ್ರಾಡಕ್ಟ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಆ ಪ್ರಾಡಕ್ಟ್ ನ ಇವಾಗ ಆಂಕ್ಯೂರ್ ಫಾರ್ಮಾಸ್ಯೂಟಿಕಲ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಮತ್ತೆ ಮಾರ್ಕೆಟಿಂಗ್ ಗೋಸ್ಕರ ಇವಾಗ ಪಾರ್ಟ್ನರ್ಶಿಪ್ ಆಗಿದ್ದಾರೆ. ಅದರಿಂದನೇ ಈ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಈ ಚಿಕ್ಕ ಅಪ್ಡೇಟ್ ಇಂದ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೇಕಂತ ಅಂದ್ರೆ ಫ್ರೆಂಡ್ಸ್, ಇವಾಗ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಇದೆ ಅಲ್ವಾ. ಜೊತೆಗೆ ಇಂಡಿಯಾದಲ್ಲಿ ಅಡಲ್ಟ್ಸ್ ಆದ್ರೆ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಒಬೆಸಿಟಿ ರಿಲೇಟೆಡ್ ಆಗಿ ತುಂಬಾ ಇಶ್ಯೂಸ್ ನ ಫೇಸ್ ಮಾಡ್ತಾನೆ ಇದ್ದಾರೆ.
ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಇವಾಗ ಇಂಡಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಇವ್ರಿಗೆ ತುಂಬಾನೇ ರೆವಿನ್ಯೂಸ್ ಬರುತ್ತೆ ಅಂತಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ನ್ಯೂಲ್ಯಾಂಡ್ ಲ್ಯಾಬೊರೇಟರೀಸ್ ಬಗ್ಗೆ ಮಾತಾಡ್ಕೊಬೇಕು. ಈ ಕಂಪನಿ ಆದ್ರೆ ಈ ಕ್ವಾರ್ಟರ್ ಅಲ್ಲಿ ತುಂಬಾನೇ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲೇ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆಲ್ಲ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ಇದಕ್ಕೆ ರೀಸನ್ಸ್ ಏನು ಅಂತ ಕೂಡ ಮಾತಾಡ್ಕೊಳೋಣ. ಫಸ್ಟ್ ಇವಾಗ ಈ ಕಂಪನಿ ರಿಸಲ್ಟ್ಸ್ ಬಗ್ಗೆ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 65% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದ್ರೆ 195% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲೂ ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಮಾರ್ಜಿನ್ಸ್ ಕೂಡ ಅಷ್ಟೇ ಇಯರ್ ಆನ್ ಇಯರ್ ಅಲ್ಲಾಗ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ತುಂಬಾನೇ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಆದ್ರೆ ಇವಾಗ ಶೇರ್ ಪ್ರೈಸ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು ಏನಕ್ಕೆ ಮತ್ತೆ ಫಾಲ್ ಆಯ್ತು ಅಂದ್ರೆ ಈ ಕಂಪನಿಯಲ್ಲಿ ಯಾರಾದ್ರೂ ಬಿಗ್ ಪ್ಲೇಯರ್ಸ್ ಏನಾದ್ರು ಸೆಲ್ ಮಾಡಿರ್ಬೇಕು ಅಥವಾ ಈ ಕಂಪನಿಯಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿರ್ಬೇಕು. ಅದರಿಂದನೇ ಈ ತರ ಶೇರ್ ಪ್ರೈಸ್ ಫಾಲ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಡಿಫೆನ್ಸ್ ಇಂಡೆಕ್ಸ್ ಎಬೋವ್ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು HAL ಕಂಪನಿ ಇದೆ ಅಲ್ವಾ, ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋವ್ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಏನಂದ್ರೆ ಈ ಜನರಲ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಇದೆ ಅಲ್ವಾ, ಈ ಕಂಪನಿ ಜೊತೆ ಮತ್ತೆ ಒಂದು ಅಗ್ರಿಮೆಂಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಅಂದ್ರೆ 113 ಇಂಜಿನ್ಸ್ಗೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈ ಅಪ್ಡೇಟ್ ಇಂದಾನೆ ಈ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವತ್ತು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರಾದ್ರೆ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಈ HAL ಕಂಪನಿಗೆ ಬೈ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ 5800 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇವಾಗ ಇಂಡಿಯನ್ ಡಿಫೆನ್ಸ್ ರಿಲೇಟೆಡ್ ಆಗಿ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ಏನಂದ್ರೆ ಇವಾಗ ಲಾಸ್ಟ್ ಇಯರ್ ಆದ್ರೆ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ 23,600 crores ರೀಚ್ ಆಗಿತ್ತು. ಅದು FY29ಗೆಲ್ಲ 50,000 crores ರೀಚ್ ಆಗುತ್ತೆ. ಈ ಡಿಫೆನ್ಸ್ ಸೆಕ್ಟರ್ ಅಷ್ಟು ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇವಾಗ ರೀಸೆಂಟ್ ಆಗು ಸಹ ಮಾತಾಡ್ಕೊಂಡಿದ್ವಿ, ಇವಾಗ ರಷ್ಯಾ ಜೊತೆ ಕೂಡ ಈ HAL ಅವರು ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ ಅಂತ. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲೂ ಈ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ಇನ್ನ ಏನೇನ್ ಪಾಸಿಟಿವ್ ಅಪ್ಡೇಟ್ಸ್ ಬರ್ತವೆ ಅಂತ. ಫ್ರೆಂಡ್ಸ್, ಇವಾಗ ನಾನು ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ ಈ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ನಾನಂತೂ ತುಂಬಾ ಪಾಸಿಟಿವ್ ಆಗಿದ್ದೀನಿ ಅಂತ. ಇವಾಗ ಲಾಸ್ಟ್ ಟೈಮ್ ಸಹ ಮೆನ್ಷನ್ ಮಾಡಿದ್ದೆ, ಅದರಿಂದ ವರ್ಷ ಕೂಡ ಮೆನ್ಷನ್ ಮಾಡಿದ್ದೆ. ಅದೇ ತರನೇ ಇವಾಗೂ ಸಹ ಈ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಆಗಿದ್ದೀನಿ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಡಿಫೆನ್ಸ್ ಸೆಕ್ಟರ್ ಯಾವ ತರ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಜೊತೆಗೆ ಇನ್ನ ನೆಕ್ಸ್ಟ್ 2 months ಅಲ್ಲಿ ಬಜೆಟ್ ಕೂಡ ಇದೆ ಅಲ್ವಾ, ನೋಡೋಣ ಈ ವರ್ಷ ಬಜೆಟ್ ಅಲ್ಲಿ ಇನ್ನ ಏನೇನ್ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಗಾರ್ಡನ್ ಶಿಪ್ ಬಿಲ್ಡಿಂಗ್ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 7% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಈ ಕಂಪನಿ ಆದ್ರೆ ಲಾಸ್ಟ್ ವೀಕ್ನೇ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಆದ್ರೆ ಕಂಪ್ಲೀಟ್ಲಿ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದ್ರೆ 45% ಗ್ರೋ ಆಗಿತ್ತು, ಪ್ರಾಫಿಟ್ಸ್ ಆದ್ರೆ 57% ಗ್ರೋ ಆಗಿತ್ತು. ಜೊತೆಗೆ ಇವತ್ತೇನಕ್ಕೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು ಅಂತಂದ್ರೆ ಫ್ರೆಂಡ್ಸ್, ಒಂದು 4-5 months ಬ್ಯಾಕ್ ನೋಡ್ಕೊಂಡ್ರೆ ಡಿಫೆನ್ಸ್ ಸೆಕ್ಟರ್ ಕಂಪ್ಲೀಟ್ ಆಗಿ ರ್ಯಾಲಿ ಆಗಿತ್ತಲ್ವಾ. ಆ ರ್ಯಾಲಿ ಆದ್ಮೇಲೆ ಈ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗ್ತಾ ಬಂದ್ವು. ಅಂದ್ರೆ ಆಲ್ ಟೈಮ್ ಐಸ್ ಇಂದ ನಿಯರ್ಲಿ 10 to 15% ವರೆಗೂ ಫಾಲ್ ಆಗಿದೆ. ಜೊತೆಗೆ ಇವಾಗ ಆಗ್ಲೇ ಮಾತಾಡ್ಕೊಂಡಂಗೆ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಮಾತಾಡ್ಕೊಂಡಲ್ವಾ. ಅದರಿಂದ ಬಿಗ್ ಪ್ಲೇಯರ್ಸ್ ಏನಾದ್ರು ಈ ಡಿಫೆನ್ಸ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಬೇಕು, ಅಥವಾ ರಿಟೇಲ್ ಇನ್ವೆಸ್ಟರ್ ಸಹ ಇಂಡಿಯನ್ ಮಾರ್ಕೆಟ್ ಅಲ್ಲಿ ತುಂಬಾನೇ ವ್ಯಾಲ್ಯೂ ಬೈಯಿಂಗ್ ನಡೀತಾ ಇದೆ ಅಂತ ಇನ್ವೆಸ್ಟ್ ಮಾಡ್ತಾ ಇರಬೇಕು. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಈ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಇದೆ ಅಲ್ವಾ, ಈ ಕಂಪನಿಗೂ ಕೂಡ 792 crores ಆರ್ಡರ್ ಬಂದಿದೆ. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ಇನ್ನ ಎಷ್ಟು ಆರ್ಡರ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಗೋಲ್ಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ರೀಸೆಂಟ್ ಟೈಮ್ ಅಲ್ಲಿ ಗೋಲ್ಡ್ ಬಗ್ಗೆ ಎಂದೂ ಮಾತಾಡ್ಕೊಂಡಿರ್ಲಿಲ್ಲ. ಮತ್ತೆ ಇವತ್ತು ಗೋಲ್ಡ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ US ರಿಲೇಟೆಡ್ ಆಗಿ ಸ್ವಲ್ಪ ಕನ್ಸರ್ನ್ಸ್ ಇದೆ ಅಲ್ವಾ, ಅದರಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈಗ ಸೆಬಿ ಕೂಡ ಈ ಡಿಜಿಟಲ್ ಗೋಲ್ಡ್ ರಿಲೇಟೆಡ್ ಆಗಿ ವಾರ್ನಿಂಗ್ ಲೆಟರ್ ನ ಇಶ್ಯೂ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನೀವ್ಯಾರಾದ್ರೂ ಈ ರೀಸೆಂಟ್ ಟೈಮ್ ಅಲ್ಲಿ ಗೋಲ್ಡ್ ತುಂಬಾನೇ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ, ಲಾಸ್ಟ್ 1 year ಅಲ್ಲಿ 50% ರ್ಯಾಲಿ ಆಗಿದೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲೂ ಇದೇ ತರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಾ ಹಾಗಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಾ, ಅದು ಸೆಬಿ ರೆಗ್ಯುಲೇಟೆಡ್ ಅಲ್ವಾ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವಾಗ ಸೆಬಿ ಏನ್ ಹೇಳ್ತಾ ಇದೆ ಅಂದ್ರೆ ಈ ರೀಸೆಂಟ್ ಟೈಮ್ ಅಲ್ಲಿ ಗೋಲ್ಡ್ ತುಂಬಾ ಪಾಸಿಟಿವ್ ಆಗಿ ಬೆಳೆದಿರೋದಕ್ಕೆ ಇವಾಗ ತುಂಬಾನೇ ಪ್ಲಾಟ್ಫಾರ್ಮ್ಸ್ ಬಂದಿದೆ, ಅವೆಲ್ಲ ಸೆಬಿ ರೆಗ್ಯುಲೇಟೆಡ್ ಅಲ್ಲ. ಇವಾಗ ನಿಮ್ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿ ಇಟ್ಕೊಂಡಿದ್ದೀರಾ ಇಲ್ವಾ ಅಂತ ಪ್ರತಿಯೊಬ್ರು ಚೆಕ್ ಮಾಡ್ಕೊಳ್ಳಿ ಅಂತ ಲೆಟರ್ನ ರಿಲೀಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದಿರಾ, ಹೇಗೆ ಇನ್ವೆಸ್ಟ್ ಮಾಡಿದಿರಾ ಅಂತ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವಾಗ ನಾವು ಯಾವ್ದಾದ್ರು ಒಂದು ಅಂಗಡಿಗೆ ಹೋಗಿ ಇವಾಗ ಫಿಸಿಕಲ್ ಗೋಲ್ಡ್ ನ ಬೈ ಮಾಡ್ತಾ ಇದೀವಿ ಅಂತಂದ್ರೇನೆ ನಾವು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂತೀವಿ. ಆಲ್ ಮಾರ್ಕ್ ನ ಚೆಕ್ ಮಾಡ್ಕೊಂತೀವಿ, ಕ್ಯಾರೆಟ್ ನ ಚೆಕ್ ಮಾಡ್ಕೊಂತೀವಿ, HUI ID ನ ಚೆಕ್ ಮಾಡ್ತೀವಿ. ಈ ತರ ಫಿಸಿಕಲ್ ಗೋಲ್ಡ್ ನ ಬೈ ಮಾಡ್ಬೇಕಂದ್ರೇನೆ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂತೀವಲ್ವಾ.
ಅದೇ ಇವಾಗ ಡಿಜಿಟಲ್ ಗೋಲ್ಡ್ ನ ಬೈ ಮಾಡ್ತಾ ಇದೀವಿ ಅಂದ್ರೆ ಯಾಕೆ ಏನೂ ಚೆಕ್ ಮಾಡದೆ ಜಸ್ಟ್ ಇನ್ವೆಸ್ಟ್ ಮಾಡಾಕ್ತಿವಿ. ಎಕ್ಸಾಂಪಲ್ ಇವಾಗ ತುಂಬಾ ಜನ ಇನ್ವೆಸ್ಟರ್ಸ್ ಎಲ್ಲ ಈ ರೀಸೆಂಟ್ ಟೈಮ್ ಅಲ್ಲಿ ಅನ್ರೆಗ್ಯುಲೇಟೆಡ್ ಆಪ್ಸ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಈ ಆಪ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಶುರುವಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ, ಮತ್ತೆ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಗೋಲ್ಡ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆದ್ರೆ ಇವ್ರು ನಮ್ಗೆ ಒಳ್ಳೆ ರಿಟರ್ನ್ಸ್ ಕೊಡ್ತಾರೆ ಅನ್ನೋ ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇಂದ ಎಲ್ಲಂದ್ರಲ್ಲೇ ಇನ್ವೆಸ್ಟ್ ಮಾಡಿದಿರಾ. ಇವಾಗ ಆ ಪ್ಲಾಟ್ಫಾರ್ಮ್ಸ್ ಹೆಸರೆಲ್ಲ ನಾವು ಹೇಳ್ಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಎಕ್ಸಾಂಪಲ್ ಇವಾಗ ಈ ಪೇಟಿಎಂ ಅಲ್ಲಿ, ಗೂಗಲ್ ಪೇ ಅಲ್ಲಿ ಅಥವಾ ಫೋನ್ ಪೇ ಅಲ್ಲೂ ಸಹ ತುಂಬಾ ಜನ ಇನ್ವೆಸ್ಟ್ ಮಾಡಿದಿರಾ. ಇಲ್ಲೆಲ್ಲ ತುಂಬಾನೇ ಹೈಯರ್ ಟ್ಯಾಕ್ಸ್ ಇರುತ್ತೆ. ಅದ್ರ ಜೊತೆಗೆ ಈ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲ ಇನ್ನ ಸ್ವಲ್ಪ ಕಂಪನೀಸ್ ಜೊತೆ ಪಾರ್ಟ್ನರ್ಶಿಪ್ ಆಗಿ ಇವ್ರ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ತರ ತಂದಿದ್ದಾರೆ. ಆದ್ರೆ ಇವೆಲ್ಲ ಸೆಬಿ ರೆಗ್ಯುಲೇಟೆಡ್ ಅಲ್ಲ. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ನೀವೇನಾದ್ರೂ ಮೋಸ ಹೋದ್ರೂ ಸಹ ನಾವಿಲ್ಲಿ ಇನ್ವೆಸ್ಟ್ ಮಾಡಿದ್ವಿ, ನಮ್ ದುಡ್ಡೇನು ವಾಪಸ್ ಬರ್ತಾ ಇಲ್ಲ ಅಂತ ನೀವು ಕೇಳಕ್ಕೂ ಆಗಲ್ಲ. ಅದಕ್ಕೋಸ್ಕರ ನೀವು ಸೆಬಿ ರೆಗ್ಯುಲೇಟೆಡ್ ಆಪ್ಸ್ ಅಲ್ಲಿ ಮಾತ್ರನೇ ಇನ್ವೆಸ್ಟ್ ಮಾಡಿ. ಎಕ್ಸಾಂಪಲ್ ಇವಾಗ ನಮ್ಮ ಮಾರ್ಕೆಟ್ ಅಲ್ಲೇನೆ ಈ ಗೋಲ್ಡ್ ETF ಇರುತ್ತಲ್ವಾ, ಈ ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಇವೆಲ್ಲ ಸೆಬಿ ರೆಗ್ಯುಲೇಟೆಡ್ ಏನೆ. ಪ್ರತಿದಿನ ಸ್ಟಾಕ್ಸ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡ್ತೀವೋ ಅದೇ ತರ ಗೋಲ್ಡ್ ಅಲ್ಲೂ ಸಹ ಇನ್ವೆಸ್ಟ್ ಮಾಡ್ಬೋದು. ಕಮಿಂಗ್ ಟೈಮ್ ಅಲ್ಲಿ ಗೋಲ್ಡ್ ಏನಾದ್ರೂ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ಇನ್ವೆಸ್ಟೆಡ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಫ್ರೆಂಡ್ಸ್ ಇವಾಗ ನೀವು SGPs ಬಗ್ಗೆ ಕೇಳೇ ಇರ್ತೀರಲ್ವಾ. ಗೌರ್ಮೆಂಟ್ ಆದ್ರೆ ಈ SGPs ನ ಸ್ಟಾಪ್ ಮಾಡಿದೆ, ಅದಕ್ಕೋಸ್ಕರ ಈ SGPs ಅಲ್ಲಿ ನಾವು ಇನ್ವೆಸ್ಟ್ ಮಾಡಕ್ಕಾಗಲ್ಲ. ಮತ್ತೆ ಫ್ರೆಂಡ್ಸ್ ಇವಾಗ ಈ ಡಿಜಿಟಲ್ ಗೋಲ್ಡ್ ಬಗ್ಗೆ ಬಿಟ್ಟು ಫಿಸಿಕಲ್ ಗೋಲ್ಡ್ ಬಗ್ಗೆ ಮಾತಾಡ್ಕೊಂಡ್ರೆ ಇವಾಗ ನಾವು ಮುಂಚೆ ತರ ದೊಡ್ಡ ದೊಡ್ಡ ಜ್ಯುವೆಲರಿನೇ ಬೈ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನೀವು ಸಿಂಪಲ್ ಆಗಿ ಕೂಡ ನೀವು ಫಿಸಿಕಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಶುರು ಮಾಡ್ಬೋದು. ಎಕ್ಸಾಂಪಲ್ ಇವಾಗ ಈ 24 ಕ್ಯಾರೆಟ್ ಅಲ್ಲಿ 1 ಗ್ರಾಮ್ ಕಾಯಿನ್ ಬರುತ್ತೆ ಅಥವಾ 2 ಗ್ರಾಮ್ ಕಾಯಿನ್ ಬರುತ್ತೆ, 5 ಗ್ರಾಮ್ಸ್ 10 ಗ್ರಾಮ್ಸ್ ಈ ಎಲ್ಲ ತರ ಕಾಯಿನ್ಸ್ ಕೂಡ ಬರುತ್ತೆ. ಇದ್ರಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಆದ್ರೆ ಇದನ್ನ ಸ್ಟೋರೇಜ್ ಇಶ್ಯೂ ಇರುತ್ತೆ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಬೇಕಾಗಿರುತ್ತೆ, ಈಗ ಜ್ಯುವೆಲರೀಸ್ ನ ನಾವು ಯಾವ ತರ ಬ್ಯಾಂಕ್ ಅಲ್ಲಿ ನಾವು ಕೊಲಾಟ್ರಲ್ ಆಗಿ ಇಡ್ತೀವೋ ಆ ತರ ಈ 24 ಕ್ಯಾರೆಟ್ ಗೋಲ್ಡ್ ನ ನಾವು ಕೊಲಾಟ್ರಲ್ ಆಗಿ ಇಡಕ್ಕಾಗಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ಈ ಶುಗರ್ ಸ್ಟಾಕ್ಸ್ ನೋಡಿದ್ರಾ. ಎಕ್ಸಾಂಪಲ್ ಇವಾಗ ಬಲರಾಂಪುರ್ ಚೀನಿ, ಬಜಾಜ್ ಹಿಂದೂಸ್ತಾನ್, ದಾಂಪುರ್ ಶುಗರ್ಸ್, ಶ್ರೀ ರೇಣುಕಾ ಶುಗರ್ಸ್ ಈ ತರ ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು ಇಂಟ್ರಾಡೇ ಸೆಷನ್ ಅಲ್ಲಿ 3 to 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಇವಾಗ ಗೌರ್ಮೆಂಟ್ ಈ ಶುಗರ್ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ 1.5 ಮಿಲಿಯನ್ ಟನ್ ವರೆಗೂ ಈ ವರ್ಷದಲ್ಲಿ ಶುಗರ್ ನ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಅಪ್ರೂವ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಶುಗರ್ಗೆ ಬೈ ಪ್ರಾಡಕ್ಟ್ ಇದೆ ಅಲ್ವಾ, ಮೊಲಾಸಿಸ್, ಈ ಮೊಲಾಸಿಸ್ ಮೇಲೆ ಈ 50% ಎಕ್ಸ್ಪೋರ್ಟ್ ಡ್ಯೂಟೀಸ್ ಇತ್ತು. ಆ ಎಕ್ಸ್ಪೋರ್ಟ್ ಡ್ಯೂಟೀಸ್ ನ ಕೂಡ ಇವಾಗ ರಿಮೂವ್ ಮಾಡಿದ್ದಾರೆ. ಅದರಿಂದ ಈ ಶುಗರ್ ಕಂಪನೀಸ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಶುಗರ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ಬೋದು, ಅದ್ರ ಜೊತೆಗೆ ಈ ಮೊಲಾಸಿಸ್ ನ ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು. ಅದರಿಂದ ಇವ್ರಿಗೆ ಅಡಿಷನಲ್ ರೆವಿನ್ಯೂಸ್ ಬರುತ್ತೆ ಅಂತಾನೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಟ್ರೆಂಟ್ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 7% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ವೀಕೆಂಡ್ ಅಲ್ಲಿ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ರಿಸಲ್ಟ್ಸ್ ಆದ್ರೆ ಕಂಪ್ಲೀಟ್ ಆಗಿ ಪಾಸಿಟಿವ್ ಗೆ ಪೋಸ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಇವರು ಎಸ್ಟಿಮೇಟೆಡ್ ಗಿನ್ನ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ ಜಸ್ಟ್ 16% ಮಾತ್ರನೇ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಪ್ರಾಫಿಟ್ಸ್ ಆದ್ರೆ 11% ಮಾತ್ರನೇ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಕೂಡ ಡ್ರಾಪ್ ಆಗಿದೆ, ಪ್ರಾಫಿಟ್ಸ್ ಕೂಡ ಡ್ರಾಪ್ ಆಗಿದೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್ ಇವಾಗ 1 ಇಯರ್ ಬ್ಯಾಕ್ ನೋಡ್ಕೊಂಡ್ರೆ ಈ ಟ್ರೆಂಡ್ ಬಗ್ಗೆ ಪ್ರತಿಯೊಬ್ರು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು. ಯಾಕಂದ್ರೆ ಇವರು ತುಂಬಾನೇ ಅಗ್ರೆಸಿವ್ ಆಗಿ ಗ್ರೋ ಆಗ್ತಾ ಇದಾರೆ. ಅದ್ರ ಜೊತೆಗೆ ಸೇಲ್ಸ್ ನೋಡ್ಕೊಂಡ್ರು ತುಂಬಾನೇ ಇನ್ಕ್ರೀಸ್ ಆಗ್ತಾ ಇತ್ತು. ಅದರಿಂದ ಪ್ರತಿಯೊಬ್ರು ಪಾಸಿಟಿವ್ ಆಗಿ ಮಾತಾಡ್ತಿದ್ರು. ಆದ್ರೆ ಇವಾಗ ಸೇಲ್ಸ್ ಕೂಡ ಡ್ರಾಪ್ ಆಗ್ತಾ ಇದೆ, ಪ್ರಾಫಿಟ್ಸ್ ಕೂಡ ಡ್ರಾಪ್ ಆಗ್ತಾ ಇದೆ. ಜೊತೆಗೆ ಅನಲಿಸ್ಟ್ ಎಸ್ಟಿಮೇಟೆಡ್ ಗಿನ್ನ ಬಿಲೋ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದಾರೆ. ಮತ್ತೆ ಈ ಕ್ವಾರ್ಟರ್ ಆದ್ರೆ ಈ ವೆಸ್ಟ್ ಸೈಡ್ ಸ್ಟೋರ್ಸ್ ಆದ್ರೆ ಬರೀ 19 ಸ್ಟೋರ್ಸ್ ಮಾತ್ರ ಓಪನ್ ಮಾಡಿದ್ದಾರೆ. ಝೂಡಿಯೋ ಸ್ಟೋರ್ಸ್ ಆದ್ರೆ 44 ಓಪನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಕೂಡ ಒಂದು ಸ್ಟೋರ್ ಇತ್ತು ಅಂತ ಮಾತಾಡ್ಕೊಂಡಿದ್ವಲ್ವಾ, ಆ ಸ್ಟೋರ್ ನ ಇವಾಗ ಕ್ಲೋಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನ ಅಡಿಷನಲ್ 3 ಸ್ಟೋರ್ಸ್ ನ ಕೂಡ ಕ್ಲೋಸ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಹೊಸ ಸ್ಟೋರ್ಸ್ ಆದ್ರೆ ಅಷ್ಟು ಅಗ್ರೆಸಿವ್ ಆಗಿ ಓಪನ್ ಮಾಡ್ತಾ ಇಲ್ಲ, ಸ್ವಲ್ಪ ಸ್ಟೋರ್ಸ್ ನ ಮಾತ್ರನೇ ಓಪನ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದಾನೆ ಈ ಕಂಪನಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇವಾಗ ಸಿಟಿ ಅವರಾದ್ರೆ ಈ ಕಂಪನಿಗೆ ಸೆಲ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಜೊತೆಗೆ ಟಾರ್ಗೆಟ್ ಪ್ರೈಸ್ ನ ಕೂಡ ಕಟ್ ಮಾಡಿದ್ದಾರೆ. ಮುಂಚೆ ಈ ಕಂಪನಿಗೆ 7150 rupees ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದು ಇವಾಗ 4350 rupeesಗೆ ಕಮ್ಮಿ ಮಾಡಿದ್ದಾರೆ. ಅದಾದ್ಮೇಲೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಅಷ್ಟೇ ಈ ಕಂಪನಿಗೆ ನ್ಯೂಟ್ರಲ್ ರೇಟಿಂಗ್ ನ ಕೊಟ್ಟು 4920 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಬರೀ ಇವ್ರು ಮಾತ್ರನೇ ಅಲ್ಲ, ಇನ್ನ ತುಂಬಾನೇ ಅನಲಿಸ್ಟ್ ಎಲ್ಲ ಈ ಕಂಪನಿಗೆ ಟಾರ್ಗೆಟ್ ಪ್ರೈಸ್ ನ ಕಮ್ಮಿ ಮಾಡಿದ್ದಾರೆ. ನೋಡೋಣ ಇನ್ನ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಾದ್ರೂ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ.
ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅವನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.